ನಾಡಿನ ಎಲ್ಲ ಶಿಕ್ಷಕ ವೃಂದಕ್ಕೆ ನಮಸ್ಕಾರಗಳು. SITSನಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಅಂಥೇಳಿ, ಅದರ ಬಗ್ಗೆ ನಾವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಪ್ರಿಂಟ್ ತೆಗೆದುಕೋಬೇಕು ಅಂಥೇಳಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಮುಂದಿನ ವಿಡಿಯೋಗಳು ಮಾಡಿದ ತಕ್ಷಣ ತಮಗೆ ಸಬ್ಸ್ಕ್ರೈಬ್ ಆದರೆ ತಮಗೆ ಅಪ್ಡೇಟ್ಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಹಾಗಾಗಿ ತಾವು ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಸುಲಭವಾಗುತ್ತದೆ. ಹಾಗಾಗಿ ಇಲ್ಲಿ ಮೆನು ಇದೆ. ಡ್ಯಾಶ್ಬೋರ್ಡ್ ಕೆಳಗಡೆ ನಾವು ಮ್ಯಾನೇಜ್ಮೆಂಟು, ಟೀಚರ್ಸ್ ಮ್ಯಾನೇಜ್ಮೆಂಟು, ಅದೇ ಥರ ಕೆಳಗಡೆ ಬಂದರೆ ಇಲ್ಲಿ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವಿಂಡೋ ಓಪನ್ ಆಗುತ್ತೆ. ಯಾವುದು? ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂಥೇಳಿ. ಅಲ್ಲಿ ನಾವು ಏನು ಮಾಡಬೇಕು, ತರಗತಿ ಮಾತ್ರ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ಆ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳ ಹೆಸರುಗಳು ಓಪನ್ ಆಗುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮು, ಸ್ಟ್ಯಾಂಡರ್ಡು, ಜೆಂಡರು, ಲಾಸ್ಟ್ ಜನ್ರೇಟೆಡ್ ಡೇಟ್. ಅಂದರೆ ಇಲ್ಲಿ ಡೇಟ್ ಇಲ್ಲ ಅಂದರೆ ಇವರು ಜನ್ರೇಟ್ ಮಾಡಿಲ್ಲ ಅಂತ ಅರ್ಥ. ಮಾಡಿಲ್ಲ ಅಂದರೆ ಆ್ಯಕ್ಷನ್. ಇವಾಗ ಜನ್ರೇಟ್ ಮಾಡೋಕ್ಕೆ ವ್ಯೂ ಅಂತ ಕೊಟ್ಟರೆ ಆ ಮಗುವಿನ ಮಾಹಿತಿ ಸಂಪೂರ್ಣ ಓಪನ್ ಆಗುತ್ತೆ. ಜನ್ರೇಟ್ ರಿಪೋರ್ಟ್ ಕಾರ್ಡ್ ಓಪನ್ ಆಗುತ್ತೆ. ಅದನ್ನು ವೆರಿಫೈ ಮಾಡಿಕೊಂಡು ಶಾಲೆ ಹೆಸರು ಎಲ್ಲನೂ ಬರುತ್ತೆ, ಮಗುವಿನ SIDS ನಂಬರ್ ಸಮೇತ. ಇಲ್ಲಿ ನಾವು ಹಾಕಿರುವಂಥ CC ರಿಸಲ್ಟು, ಅಟೆಂಡೆನ್ಸು, FA1, FA2, SA1 ಟೋಟಲ್ ಗ್ರೇಡು, ಮತ್ತು FA3, FA4, SA2 ಟೋಟಲ್ ಗ್ರೇಡು ಈ ಥರ ಓಪನ್ ಆಗುತ್ತೆ. ಈ ಮಗುವಿನ ಟೋಟಲ್ ರಿಸಲ್ಟ್ ಬಂದು B+. ಟೋಟಲ್ ವರ್ಕಿಂಗ್ ಡೇಸ್ 271. ಈ ಥರ ಮಾಹಿತಿಯನ್ನು ಸಂಪೂರ್ಣ ನಾವೇನು ಅಟೆಂಡೆನ್ಸು CC ರಿಸಲ್ಟಲ್ಲಿ ಹಾಕಿರ್ತೀವೋ ಅದನ್ನು ಕ್ರೋಢೀಕರಣ ಆಗಿ ಇಲ್ಲಿ ಬಂದಿರುತ್ತೆ. ಏನಾದರೂ ವೇರಿಯೇಷನ್ ಇದ್ದರೆ ತಾವು ಮತ್ತೆ ಸರಿಪಡಿಸ್ಕೊಂಡು ತಾವು CC ರಿಸಲ್ಟನ್ನು ಜನ್ರೇಟ್ ಮಾಡಿಕೊಂಡ್ರೆ ಮತ್ತೆ ಇಲ್ಲಿ ಸರಿ ಹೋಗುತ್ತೆ. ಈಗ ಎಲ್ಲ ಥರ ತಿಂಗಳದ ಅಟೆಂಡೆನ್ಸು ಬರುತ್ತೆ. ಲಾಸ್ಟಲ್ಲಿ ಡೌನ್ಲೋಡ್ ಅಂತ ಇದೆ. ಡೌನ್ಲೋಡ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟು ಮಾತ್ರ ಇದೆ, ಏನಿಲ್ಲ ಇದರಲ್ಲಿ. ಜಸ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ಆ ಮಗುವಿಂದು ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಆಗುತ್ತೆ. ಇಲ್ಲಿ ಜನ್ರೇಟ್ ಆಗಿರುವಂಥ ಕಾರ್ಡನ್ನು ಓಪನ್ ಅಂತ ಕೊಟ್ಟರೆ PDF ಕೇಳುತ್ತೆ, JPG ಅಂತ ಕೇಳುತ್ತೆ. ನಾವು ಆಲ್ಮೋಸ್ಟ್ ಅಲ್ಲಿ PDF ಓಪನ್ ಮಾಡ್ತಿರ್ತೀವಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಡೌನ್ಲೋಡ್ ಆಗಿ ಮಗುವಿನ ಸಂಪೂರ್ಣ ಪ್ರೋಗ್ರೆಸ್ ಕಾರ್ಡು ಎಲ್ಲವನ್ನು ಫ್ರೀ ಫೀಲ್ಡ್ ಆಗಿಯೇ ಬಂದಿರುತ್ತೆ. ನಾವು ಮಾತ್ರ ಜಸ್ಟ್ ಪ್ರಿಂಟ್ ಮಾತ್ರ ತೆಗೆದುಕೊಡೋದು, ಆ ಮಕ್ಕಳಿಗೆ ತೆಗೆದುಕೊಡ್ಬೇಕು. B ಪಾರ್ಟು ಮತ್ತು ಪಾರ್ಟ್ A ಕೂಡ ಸಬ್ಜೆಕ್ಟ್ ರಿಸಲ್ಟು ಎಲ್ಲನೂ ಬಂದಿರುತ್ತೆ ನಾವು ಹಾಕಿರೋವಂಥದ್ದು. ಈ ರೀತಿಯನ್ನು ನಾವು ತೆಗೆದುಕೊಂಡು ಪ್ರಿಂಟ್ ಅಂತ ಕೊಡ್ಬೋದು, ಅಥವಾ ನಾವು ಸೇವ್ ಮಾಡಿ ಇಟ್ಕೋಬೋದು. ಸೇವ್ ಮಾಡಿ ಇಟ್ಕೊಂಡು ನಮಗೆ ಪ್ರಿಂಟ್ರ್ ಯಾವಾಗ ಅವೈಲೇಬಲ್ ಇರುತ್ತೋ ಡೌನ್ಲೋಡ್ ಎಲ್ಲ ಮಕ್ಕಳಿಗೆ ಮಾಡಿಕೊಂಡು ಒಂದು ಪೆನ್ ಡ್ರೈವ್ ಅಥವಾ ನಮ್ಮ ಮೊಬೈಲಲ್ಲೇ ಕೂಡ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ಸಮಯಾವಕಾಶ ಕಂಪ್ಯೂಟರ್ ದೊರಕಿದ್ದಲ್ಲಿ ಅಲ್ಲಿ ನಾವು ಪ್ರಿಂಟನ್ನು ಹಾಕ್ಕೊಂಡು ಆ ಮಗುವಿಗೆ ಮಾಹಿತಿಯನ್ನು ಸಲ್ಲಿಸ್ಬೋದು. ಧನ್ಯವಾದಗಳು. ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದಕ್ಕೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೋಡಲು ಅನುಕೂಲ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.